ಇಲ್ಲಿದ್ಯಾ? ಅವನ್ನ ಬಿಟ್ಬಿಟ್ಟು ಬಂದ್ಬಿಟ್ನಮ್ಮ. ನನ್ನ ಮಾತಿಗೆ ಒಂಚೂರು ಬೆಲೆನೇ ಇರ್ತಿರ್ಲಿಲ್ಲ ಅಮ್ಮ. ನನ್ ಮರ್ಯಾದೆನೇ ಕೊಡ್ತಿರ್ಲಿಲ್ಲ ಅವ್ನಿಗೆ. ನಾನು ಏನಂತ ತೋರಿಸ್ತೀನಿ. ಹೌದಾ, ಒಳ್ಳೆ ಕೆಲಸ ಮಾಡ್ದೆ. ಅವನ್ಗೆ ನರ್ಕ ತೋರ್ಸನ. ಅವನು ಅವನ ಮನೆಯವರು ಯಾರು ಕೂಡ ನೆಮ್ಮದಿಯಾಗಿರ್ಬಾರ್ದು. ಅವ್ರಿಗೆ ಸ್ವಲ್ಪ ಟಾರ್ಚರ್ ಕೊಟ್ಟು ಆಮೇಲೆ ಹೋಗಿ ಡಿವೋರ್ಸಿಗೆ ಅಪ್ಲೈ ಮಾಡು. ಅವನ ಹತ್ರ ಒಂದ್ 50 ಲಕ್ಷ ಕಾಂಪನ್ಸೇಷನ್ ತಗೊಳ್ಳೋಣ. ಅವ್ನ್ ಡಿವೋರ್ಸ್ ಕೊಡಕ್ ಒಪ್ಕೊಂತಾನ? ಯಾಕೆ ಕೊಡಲ್ಲ ಅವನು? ಈಗ್ಲೇ ಹೋಗಿ ಅವನ ಮೇಲೆ ಒಂದಷ್ಟು ಫಾಲ್ಸ್ ಅಲಿಗೇಷನ್ಸ್ ಹಾಕು. ಡೈಲಿ ಕುಡ್ಕೊಂಡ್ ಬಂದ್ ಹೊಡಿತಾನೆ, ಬಡಿತಾನೆ, ವರದಕ್ಷಿಣೆ ಕಿರುಕುಳ ಕೊಡ್ತಿದ್ದಾನೆ ಅಂತ. ನಾವು ಕೊಡೋ ಟಾರ್ಚರ್ಗೆ ಡಿವೋರ್ಸ್ ಕೊಟ್ಟು ನಾವು ಕೇಳಿದಷ್ಟು ಕಾಂಪನ್ಸೇಷನ್ ಕೊಟ್ಟು ಹೋಗ್ತಾನೆ. ಆಮೇಲೆ ಬೇರೆ ಒಂದೊಳ್ಳೆ ಹುಡುಗನ್ ನೋಡ್ಕೊಂಡು 2ನೇ ಮದ್ವೆ ಮಾಡ್ಕೊಳ್ವೆ ಅಂತೆ. ನಾವ್ ಮಾಡ್ತಿರೋದೆಲ್ಲ ಸರಿ ಇದೆ ಅಲ್ವಾ? ಎಲ್ಲ ಸರಿ ಇದೆ, ನೀನೇನು ಹೆದರ್ಕೋಬೇಡ. ಇದೆಲ್ಲ ಮಾಡ್ತಾ ಇರೋದೇ ನಿನ್ ಭವಿಷ್ಯ ರೂಪಿಸೋಕೋಸ್ಕರ. ಇದನ್ನೆಲ್ಲ ಮಾಡಿದ್ರೆ ಅವ್ನು ಹೆದರ್ಕೊಂಡ್ ಬಂದು ನಿನ್ ಹತ್ರ ಬಿದ್ದಿರ್ತಾನೆ, ನಾವ್ ಹೇಳ್ದಂಗೆ ಕೇಳ್ಕೊಂಡು. ನಾಳೆನೆ ಹೋಗಿ ಅವನ ಮೇಲೆ ಫಾಲ್ಸ್ ಅಲಿಗೇಷನ್ ಹಾಕ್ತೀನಿ. ಬುದ್ಧಿ ಇದೆಯೇನೆ ನಿನ್ಗೆ? ತಾಯಿ ಮಗಳಿಗೆ ಹೇಳ್ಕೊಡೋ ಮಾತುಗಳೇನೆ ಇದು? ಅಯ್ಯೋ ಅಮ್ಮ, ನೀನ್ ಸುಮ್ನೆ ಕುತ್ಕೋ, ನಿನ್ಗೇನು ಗೊತ್ತಾಗೋದಿಲ್ಲ. ದುಡ್ಡು ದುಡ್ಡು ಅಂತ ಯಾಕೆ ಹಿಂಗ್ ಸಾಯ್ತೀರಾ? ನಾಳೆ ಸತ್ರೆ ದುಡ್ಡನ್ನ ಎತ್ಕೊಂಡ ಹೋಗ್ತೀರಾ? ಅವಳ ಸಂಸಾರನ ಹಾಳು ಮಾಡ್ತಾ ಇದೆಯಲ್ಲೇ. ಬುದ್ಧಿ ಹೇಳಿ ಒಳ್ಳೆ ರೀತಿಲಿ ಸಂಸಾರ ಮಾಡಿ ಹೋಗಮ್ಮ ಅಂತ ಹೇಳ್ಕೊಡೋದ್ ಬಿಟ್ಟು ಆ ಹುಡ್ಗನ್ ಜೀವನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡ್ರಿ. ಗಂಡು ಮಕ್ಳಿಗೂ ಮನ್ಸಿದೆ, ಅವ್ರಿಗೂ ಫೀಲಿಂಗ್ಸ್ ಇರುತ್ತೆ. ಕಣ್ಣೀರ್ ಹಾಕಿ ಕಷ್ಟ ಹೇಳಲ್ಲ ಅಂದಾಕ್ಷಣ ಅವ್ರಿಗೆ ನೋವಾಗಲ್ಲ ಅಂತಲ್ಲ, ಅವರು ಮನುಷ್ಯರೇ. ಯಾಕೆ ಈ ರೀತಿ ಅವ್ರ ನೆಮ್ಮದಿ ಹಾಳು ಮಾಡ್ತೀರಾ? ಹಿಂಗ್ ಮಾಡೋದಿಕ್ಕೆ ಪ್ರತಿದಿನ ಗಂಡು ಮಕ್ಳು ನೇಣ್ ಹಾಕೊಂಡು ಸಾಯ್ತಾ ಇದ್ದಾರೆ. ಈ ರೀತಿ ನರ್ಕ ಯಾಕೆ ತೋರಿಸ್ತೀಯಾ? ನಿನಗೂ ಒಬ್ಬ ಮಗ ಇದ್ದು ನಿನ್ ಸೊಸೆ ಹೀಗೆ ಮಾಡಿದ್ರೆ ಸುಮ್ನೆ ಇರ್ತಿದ್ಯಾ? ಒಳ್ಳೆ ತಾಯಿ ಲಕ್ಷಣನ ಇದು? ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿ ಮಗಳ ಸಂಸಾರನ ಜೋಪಾನ ಮಾಡೋದನ್ನ ಕಲ್ತ್ಕೊ ಮೊದ್ಲು. ನಿಮ್ಮಮ್ಮನ್ಗೇನೋ ಬುದ್ಧಿ ಇಲ್ಲ ಮಾತಾಡ್ತಿದ್ದಾಳೆ, ನಿನ್ಗೂ ಬುದ್ಧಿ ಇಲ್ವೇನೆ? ತವ್ರ ಮನೆಗೆ ಹೆಣ್ಮಕ್ಳು ಬರ್ಬೇಕು ಹೋಗ್ಬೇಕು, ಹಾಗಂತ ಇಲ್ಲೇ ಬಂದ್ ಜಾಂಡ ಉಳ್ಬಾರ್ದು. ನಿನ್ ಗಂಡ ನೀನ್ ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ನೀನ್ ಹೇಳ್ದಂಗೆ ಕೇಳ್ಕೊಂಡು ಇಟ್ಕೊಳ್ಳೋದು ಹೆಂಡತಿಯಾಗಿ ನಿನ್ ಕರ್ತವ್ಯ. ಹೋಗ್ ನಿನ್ ಗಂಡನ ಜೊತೆ ಲಕ್ಷಣವಾಗಿ ಸಂಸಾರ ಮಾಡೋದನ್ನ ಕಲ್ತ್ಕೊ ಹೋಗೆ. ಹೌದಮ್ಮ, ಅಜ್ಜಿ ಹೇಳ್ತಾ ಇರೋದು ನಿಜ. ನೀನ್ ಹೋಗು. ನಾನೇನೋ ಬುದ್ಧಿ ಇಲ್ದಿರ ತಪ್ಪು ಮಾತಾಡ್ದೆ. ನೀನ್ ಹೋಗಿ ನಿಮ್ಮ ಅತ್ತೆ ಮನೇಲಿ ನಿನ್ ಗಂಡನ ಜೊತೆ ನಿನ್ ಗಂಡ ಹೇಳ್ದಂಗೆ ಕೇಳ್ಕೊಂಡು ಸಂಸಾರ ಮಾಡು. ಸರಿಮಾ, ಆಯ್ತು.